ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕಸ್ತೂರಿ ರಂಗನ್ 7ನೇ ಅಧಿಸೂಚನೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಅಧಿಸೂಚನೆ ವಿರೋಧಿಸಿ ಜಿಲ್ಲಾದ್ಯಂತ 1 ಲಕ್ಷಕ್ಕೂ ಹೆಚ್ಚು ಆಕ್ಷೇಪಣಾ ಪತ್ರಗಳು ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಸಲ್ಲಿಸಲು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ನಿರ್ಧರಿಸಿದೆ. ಇದೇ ವಿಚಾರವಾಗಿ ಮುಂದಿನ ಹೋರಾಟದ ರೂಪುರೇಷೆ ಸಿದ್ಧಪಡಿಸಲು ಆಗಸ್ಟ್ 20ರಂದು ಶಿರಸಿಯಲ್ಲಿ ಸಭೆ ನಡೆಯಲಿದೆ. ಪಶ್ಚಿಮ ಘಟ್ಟದ ಪರಿಸರ ಸಂರಕ್ಷಣೆ ಹೆಸರಿನಲ್ಲಿ ಜಾರಿಗೊಳಿಸಲು ಉದ್ದೇಶಿಸಿರುವ ಕಸ್ತೂರಿ ರಂಗನ್ 7ನೇ ಅಧಿಸೂಚನೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ಅಧಿಸೂಚನೆ ವಿರೋಧಿಸಿ ಜಿಲ್ಲಾದ್ಯಂತ 1 ಲಕ್ಷಕ್ಕೂ ಹೆಚ್ಚು ಉಚಿತ ಆಕ್ಷೇಪಣಾ ಪತ್ರಗಳನ್ನು ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಉತ್ತರ ಕನ್ನಡದ 9 ತಾಲೂಕುಗಳ 567 ಹಳ್ಳಿಗಳು ಪರಿಸರ ಸೂಕ್ಷ್ಮ ಪ್ರದೇಶದ ಪಟ್ಟಿಯಲ್ಲಿ ಸೇರಿವೆ. ಶಿರಸಿ 114, ಸಿದ್ದಾಪುರ 100, ಜೋಯ್ಡಾ 88 ಮತ್ತು ಯಲ್ಲಾಪುರ 84 ಹಳ್ಳಿಗಳು ಸೇರಿದಂತೆ ವಿವಿಧ ತಾಲೂಕುಗಳ ಗ್ರಾಮಗಳು ಪಟ್ಟಿಯಲ್ಲಿವೆ. ಉಪಗ್ರಹ ಆಧಾರಿತ ಸರ್ವೆಯಿಂದ ಅಡಿಕೆ, ತೆಂಗು ಹಾಗೂ ಇತರೆ ಕೃಷಿ ಪ್ರದೇಶಗಳನ್ನು ಅರಣ್ಯ ಪ್ರದೇಶವೆಂದು ಪರಿಗಣಿಸಲಾಗಿದೆ ಎಂದು ಹೋರಾಟಗಾರರು ಆಕ್ಷೇಪಿಸಿದ್ದಾರೆ. ಗ್ರಾಮ ಮಟ್ಟದಲ್ಲಿ ಸಮರ್ಪಕ ಭೌತಿಕ ಸರ್ವೆ ಹಾಗೂ ಜನಾಭಿಪ್ರಾಯ ಸಂಗ್ರಹಿಸಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಅಧಿಸೂಚನೆಯಿಂದ ರಸ್ತೆ, ನೀರು ಸೇರಿದಂತೆ ಮೂಲ ಸೌಕರ್ಯ ಅಭಿವೃದ್ಧಿಗೆ ನಿರ್ಬಂಧ ಉಂಟಾಗುವ ಆತಂಕವನ್ನು ರವೀಂದ್ರ ನಾಯ್ಕ್ ವ್ಯಕ್ತಪಡಿಸಿದ್ದು, ಮುಂದಿನ ಹೋರಾಟದ ರೂಪುರೇಷೆ ಕುರಿತು ಚರ್ಚಿಸಲು ಆಗಸ್ಟ್ 20ರಂದು ಬೆಳಗ್ಗೆ 10 ಗಂಟೆಗೆ ಶಿರಸಿಯಲ್ಲಿ ಸಭೆ ಕರೆಯಲಾಗಿದೆ. ಕಸ್ತೂರಿ ರಂಗನ್ ಅಧಿಸೂಚನೆ ವಿಚಾರ ಇದೀಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಚರ್ಚೆಗೆ ಗ್ರಾಸವಾಗಿದ್ದು, 1 ಲಕ್ಷಕ್ಕೂ ಹೆಚ್ಚು ಆಕ್ಷೇಪಣಾ ಪತ್ರ ಸಲ್ಲಿಸುವ ನಿರ್ಧಾರ ಮುಂದಿನ ಹೋರಾಟಕ್ಕೆ ಹೊಸ ರೂಪ ನೀಡುವ ಸಾಧ್ಯತೆ ಇದೆ. ಕಸ್ತೂರಿ ರಂಗನ್ ವರದಿಯ ಕ್ಷೇತ್ರ ಪರಿಗಣನೆ ಅವಲಂಬಿಸಿ 7ನೇ ನೋಟಿಫಿಕೇಶನ್ ಪ್ರಕಟಣೆಗೊಂಡಿದೆ. ಆ ನೋಟಿಫಿಕೇಶನ್ ಪ್ರಕಾರ ಕರ್ನಾಟಕದ 10 ಜಿಲ್ಲೆಗಳಲ್ಲಿ ಸುಮಾರು 1502 ಗ್ರಾಮಗಳು ಅತಿ ಸೂಕ್ಷ್ಮ ಪ್ರದೇಶವೆಂದು ಘೋಷಣೆ ಆಗಿದೆ. ಆ ದಾಖಲೆ ಅಡಿಯಲ್ಲಿ ನೋಡಿದಾಗ ಉತ್ತರ ಕನ್ನಡ ಜಿಲ್ಲೆಯ 9 ತಾಲೂಕುಗಳಲ್ಲಿ 567 ಹಳ್ಳಿಗಳು ಅತಿ ಸೂಕ್ಷ್ಮ ಪ್ರದೇಶದ ಘೋಷಣೆ ಆಗಿದೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅತಿ ಸೂಕ್ಷ್ಮ ಪ್ರದೇಶ ಅಂತ ಪ್ರಕಟಿಸಲ್ಪಟ್ಟಂಥ ಪಟ್ಟಿಯಲ್ಲಿ ಶಿರಸಿ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ. ಶಿರಸಿ ತಾಲೂಕದಲ್ಲಿ 114 ಗ್ರಾಮಗಳು ಅತಿ ಸೂಕ್ಷ್ಮ ಪ್ರದೇಶವಾದರೆ 2ನೇ ಸ್ಥಾನ 100 ಗ್ರಾಮಗಳು ಸಿದ್ದಾಪುರ. ತದನಂತರ 88 ಗ್ರಾಮಗಳು ಜೊಯ್ಡಾ, 84 ಗ್ರಾಮಗಳು ಯಲ್ಲಾಪುರ, ಅದರಂತೆ 42 ಗ್ರಾಮಗಳು ಹೊನ್ನಾವರ ತಾಲೂಕ, 41 ಗ್ರಾಮ ಕುಮಟಾ ತಾಲೂಕ, 38 ಗ್ರಾಮಗಳು ಅಂಕೋಲಾ ತಾಲೂಕ, 35 ಗ್ರಾಮಗಳು ಕಾರವಾರ ತಾಲೂಕ. ಕೊನೆಯದಾಗಿ ಭಟ್ಕಳ ತಾಲೂಕಿನಲ್ಲಿ ಸುಮಾರು 25 ಗ್ರಾಮಗಳು ಅತಿ ಸೂಕ್ಷ್ಮ ಪ್ರದೇಶವೆಂದು ಘೋಷಣೆ ಆಗಿದೆ. ಅತಿ ಸೂಕ್ಷ್ಮ ಪ್ರದೇಶವನ್ನು ಘೋಷಣೆ ಮಾಡಲಿಕ್ಕೆ ಇಡೀ ಜಿಲ್ಲೆಯಾದ್ಯಂತ ವ್ಯಾಪಕವಾದ ವಿರೋಧಗಳಿದೆ. ಕಾರಣ, ಈ ಪ್ರದೇಶವು ಗುಡಗಾಡು ಜನವಾಗಿರುವುದರಿಂದ ಈಗಲೇ ಅರಣ್ಯ ಕಾಯ್ದೆ ಅಡಿಯಲ್ಲಿ ಮತ್ತು ಕೇಂದ್ರ ಸರ್ಕಾರದ ಸಂರಕ್ಷಿತ ಪ್ರದೇಶದ ಘೋಷಣೆ ಆಗಿರುವುದರಿಂದ ಈಗಾಗಲೇ ಅರಣ್ಯವನ್ನು ಸಂರಕ್ಷಣೆ ಮಾಡುವ ದಿಶೆಯಲ್ಲಿ ಈ ಪಶ್ಚಿಮ ಘಟ್ಟ ಪ್ರದೇಶವನ್ನು ಕಾನೂನಾತ್ಮಕ ರಕ್ಷಣೆಗೆ ಅವಕಾಶ ಇರುವುದರಿಂದ ಹೊಸದಾಗಿ ಅತಿ ಸೂಕ್ಷ್ಮ ಪ್ರದೇಶವೆಂದು ಘೋಷಣೆ ಮಾಡುವುದು ಸರಿಯಲ್ಲ ಅಂತ ಹೇಳಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರು ಪ್ರತಿಪಾದನೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಅತಿ ಸೂಕ್ಷ್ಮ ಪ್ರದೇಶವಂತ ಘೋಷಣೆ ಆದಲ್ಲಿ ಇಡೀ ಜಿಲ್ಲೆಯಲ್ಲಿ ಜನಜೀವನ ವ್ಯವಸ್ಥೆಗಳಿಗೆ, ಅಭಿವೃದ್ಧಿ ದೃಷ್ಟಿಯಲ್ಲಿ, ಕೃಷಿ ಚಟುವಟಿಕೆಗೆ ಜಿಲ್ಲೆಯಲ್ಲಿರುವಂಥ ಸುಮಾರು 85,000 ಅರಣ್ಯವಾಸಿ ಕುಟುಂಬಗಳಿಗೆ ಒಂದು ತಾಂತ್ರಿಕವಾಗಿ, ಯಾಂತ್ರಿಕವಾಗಿ ಮತ್ತು ಭೂಮಿ ಜೀವನಕ್ಕೆ ಬಹುದೊಡ್ಡ ಸಮಸ್ಯೆಗಳುಂಟಾಗುವುದರಲ್ಲಿ ಸಂಶಯವೇ ಇಲ್ಲ. ಹಾಗಾಗಿ ಹೋರಾಟಗಾರರ ವೇದಿಕೆಯು ತೀರ್ಮಾನ ಏನು ಮಾಡಿದೆ ಅಂದರೆ, ಜಿಲ್ಲೆಯಾದಂಥ ಕನಿಷ್ಠ 1 ಲಕ್ಷ ಆಕ್ಷೇಪ ಪತ್ರವನ್ನು ಕೇಂದ್ರ ಸರ್ಕಾರದ ಪರಿಸರ ಮತ್ತು ಮಾಲಿನ್ಯ ಸಚಿವಾಲಯಕ್ಕೆ ಆಕ್ಷೇಪ ಪತ್ರವನ್ನು ಸಲ್ಲಿಸಬೇಕಂತ ಹೇಳಿ ಹೋರಾಟಗಾರರ ವೇದಿಕೆ ನಿರ್ಧಾರ ಮಾಡಿದೆ. ಇವತ್ತಿನ ಈ ಒಂದು ಆಕ್ಷೇಪಣೆಗೆ ಪ್ರಬಲವಾಗಿ ಇಡೀ ಜಿಲ್ಲೆಯಲ್ಲಿ ಕಸ್ತೂರಿ ರಂಗನ್ ವಿರೋಧ ಆಕ್ಷೇಪಣಾ ಜಾಥಾವನ್ನು ಸಂಘಟಿಸಿ ತೀರ್ಮಾನ ಮಾಡಿದ್ದೇವೆ. ಈ ನಿರ್ಧಾರ ಯಾತ್ರೆಯನ್ನು
ಮುಂದಿನ ತಿಂಗಳು 25ರವರೆಗೆ ಇಡೀ ಜಿಲ್ಲೆಯಲ್ಲಿ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಆಕ್ಷೇಪ ಪತ್ರ ಜಾಥಾಕ್ಕೆ ಜಾಗ್ರತೆಯನ್ನು ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ಇದಕ್ಕೆ ಎಲ್ಲ ಜಿಲ್ಲೆಯ ಸಮಸ್ತ ಜನರ ಅಭಿಪ್ರಾಯಗಳನ್ನು ಮತ್ತು ಅವರ ಬೆಂಬಲವನ್ನು ಸಲಹೆಯನ್ನು ಪಡೀಲಿಕ್ಕೆ ಬಯಸಿದ್ದೇವೆ.